ನಾನು ಒಂದಿಷ್ಟು ಹೆಸರು ತಗೊಳ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಕ್ವಿಕ್ಕಾಗಿ ನನಗೆ ಹೇಳಬೇಕು. ಮೊದಲನೇದಾಗಿ ರವೀಂದ್ರ ಕಲಾಕ್ಷೇತ್ರ. ರವೀಂದ್ರ ಕಲಾಕ್ಷೇತ್ರ ನಮ್ಮ ಅಡ್ಡ ಅದು. ನಮ್ಮ ಸಣ್ಣ ಮಕ್ಕಳಲ್ಲಿ ನಾವು ರಂಗಸಂಪದವರೆಲ್ಲ ಮತ್ತು ಬೇರೆ ಬೇರೆ ತಂಡದವರೆಲ್ಲ ಸೇರಿಕೊಂಡ್ರೆ ನಾಟಕ ಮುಗಿದ್ಮೇಲೆ ರವೀಂದ್ರ ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ನಾಟಕ ಇವತ್ತು ಹೆಂಗೆ ಬಂತು ಹಂಗೆ ಬಂತು ಅವ್ನು ಹಿಂಗೆ ಡೈಲಾಗ್ ತಪ್ಪೆಳ್ದ ಹಾಗೆ ಡೈಲಾಗ್ ತಪ್ಪೆಳ್ದ ಒಬ್ಬೊಬ್ರು ಕಾಲು ಹಿಡ್ಕೊಂಡು ಇರ್ತಿದ್ವಿ. ಮನೆಗೆ ಬರೋಷ್ಟರಲ್ಲಿ 11 ಗಂಟೆ ಆಗ್ತದೆ. ಎದುರುಗಡೆ ಮೆಟ್ರೋ ಹೋಟೆಲ್ ಇತ್ತು. ಆ ಮೆಟ್ರೋ ಹೋಟೆಲಿಂದ ಟೀ ಬನ್ನೆಲ್ಲ ತರಿಸ್ಕೊಳ್ಳೋದು, ತಿನ್ನೋದು. ಮತ್ತು ಒಂದೊಂದು ಸಲ ಚೆನ್ನಾಗಿ ನಾಟಕ ಅಂದರೆ ನಮ್ಮೂರು ಯಾರಾದರೂ ಊಟ ಗಿಟ ಕೊಡಿಸೋರು ಇದ್ದರೆ ಅಲ್ಲಿ ಹೋಗ್ಬಿಟ್ಟು ತಂದು ರೋಟಿ ಮತ್ತು ನಾನ್ ವೆಜ್ ಇರ್ತಿತ್ತು ಅಲ್ಲಿ, ಅದು ತಿಂದು ಬರೋದು. ಅದರ ಖುಷಿಯಾಗಿತ್ತು ನಮಗೆ. ಕ್ಯಾಂಟೀನ್ ಹತ್ರ ಹೋಗೋದು, ಕ್ಯಾಂಟೀನಲ್ಲಿ ಕಾಫಿಗಳು ಕುಡಿಯೋದು, ಇದು ಖುಷಿ ಮಜವಾಗಿರ್ತಿತ್ತು ನಮಗೆ. ಸೆಟ್ ವರ್ಕ್ ಮಾಡುವಾಗ ಹುಡುಗರನ್ನೆಲ್ಲ ಛೇಡಿಸ್ಕೊಂಡು ಅವ್ರ ಜೊತೆ ಎಲ್ಲ ಸೇರಿಕೊಂಡು ಸೆಟ್ ವರ್ಕ್ಗಳು ಮಾಡೋದು. ಅದು ಲೈಫೇ ಬೇರೆ ಕಣ್ರಿ. ತೇರದಾಳ ವಂಡರ್ಫುಲ್. ತೇರದಾಳದ ಜನ ವಂಡರ್ಫುಲ್. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರೇ ಇರ್ಬೋದು, ಉಮಾಶ್ರೀ ಅಂತ ಹೇಳಿದ್ರೆ ಬಹಳ ಪ್ರೀತಿಯಿಂದ ಕಾಣ್ತಾರೆ. ಐ ಆಮ್ ಬ್ಲೆಸ್ಡ್. ಸಿದ್ದರಾಮಯ್ಯನವರು ಗ್ರೇಟ್ ಪರ್ಸನಾಲಿಟಿ, ಹ್ಯೂಮನ್. ಅವ್ರ ಬಗ್ಗೆ ನನ್ನಂಥವಳು ಮಾತಾಡೋಕ್ಕೆ ಪದಗಳು ಸಾಲೋದಿಲ್ಲ. ಅಂಥ ಒಂದು ವ್ಯಕ್ತಿತ್ವ, ಗ್ರೇಟ್ ಪರ್ಸನಾಲಿಟಿ. ಅವ್ರಿವ್ರು ಏನೇನೇನೆಲ್ಲ ಹೇಳ್ಬೋದು, ಬಟ್ ಅವರ ಹತ್ತಿರದಲ್ಲಿದ್ದು ಕಂಡವರಿಗೆ ವಾಟ್ ಈಸ್ ಅನ್ನೋದು ಅರ್ಥ ಆಗುತ್ತೆ. ನಾನು ಹೇಳಿದ್ನಲ್ಲ, ಪ್ರೀತಿಯನ್ನು ಹಂಚೋದು ಅಂತೀವಲ್ಲ, ಅವ್ರನ್ನ ನೋಡಿ ಕಲಿಬೇಕು. ಅಯ್ಯೋ ಎಷ್ಟು ಚಂದ, ಗ್ರಾಮ್ಯ, ಪಕ್ಕ ಗ್ರಾಮೀಣ. ಅವ್ರ ಹತ್ರ ಅವ್ರಿಗೆ ಯಾರಾದರೂ ಇಷ್ಟ ಆದರು ಅಂತ ಹೇಳಿದ್ರೆ ಅವ್ರು ಬೈದರೂ ಸಹಿತ ನಾವು ಸ್ವೀಟ್ ಆಗಿರುತ್ತೆ ಅಂಥ ಪ್ರೀತಿ. ಅವ್ರು ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳಿರ್ಬೋದು, ಎಲ್ಲರನ್ನು ಸಮಾನವಾಗಿ ಕಾಣುವಂಥದ್ದಿರ್ಬೋದು, ಆಮೇಲೆ ಪ್ರತಿಭೆಗಳನ್ನು ಹುಡುಕಿ ಅವಕಾಶಗಳನ್ನು ಕೊಡುವಂಥದ್ದಿರ್ಬೋದು, ಅವರನ್ನು ನಂಬಿ ಬದುಕೋರನ್ನ ಕೈ ಹಿಡಿಯುವಂಥದ್ದಿರ್ಬೋದು. ಸಾಧ್ಯ ಇಲ್ಲ, ಅಷ್ಟು ಅವ್ರ ಮಟ್ಟಕ್ಕೆ ಸಾಧ್ಯ ಇಲ್ಲ. ಬಂಗಾರಪ್ಪನವರು ಅಯ್ಯಪ್ಪ ದೇವರು, ನನ್ನ ದೇವರು. ರಾಜಕೀಯದ ಮೊದಲ ಓಂ ಅಕ್ಷರವನ್ನು ಕಲ್ತವಳು. ಅವ್ರು ಏನಿದೆ ಆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟ್ಮೆಂಟ್ ಇದೆ ನನ್ನ ಬಾಸ್ಗೆ. ಮೈ ಗಾಡ್, ಅಲ್ಲಿಂದಲೇ ನನಗೆ ಶುರುವಾಗಿತ್ತು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಯಾವುದೇ ಸಮುದಾಯಗಳನ್ನು ಅವರ ಉನ್ನತಿಗಾಗಿ ನಾವು ಹೇಗೆ ಕೆಲಸಗಳನ್ನು ಮಾಡಬೇಕು, ಕಾರ್ಯಗಳನ್ನು ಮಾಡಬೇಕು, ಅವರ ಪರವಾದ ಧ್ವನಿಯಾಗಿ ಹೇಗಿರಬೇಕು ಅನ್ನೋದು ಅವರಿಂದ ನಾನು ಕಲ್ತ್ಕೊಂಡೆ. ನೆಕ್ಸ್ಟ್ ಸಿದ್ದರಾಮಯ್ಯಜಿ, ಖರ್ಗೆಜಿ, ಧರ್ಮಸಿಂಗ್ ಅವರು, ಇವರೆಲ್ಲ ಒಂದು ರೀತಿಯಲ್ಲಿ ಜನಪರವಾದ ಶಕ್ತಿಗಳು ಇವರೆಲ್ಲವೂ ಕೂಡ. ಕರೆಕ್ಟ್. ಸೊ ಈಗ ನಮ್ಮ DK ಶಿವಕುಮಾರ್ ಅವರು ಇದ್ದಾರೆ, ಅವರು ಅಷ್ಟೇ. ಆದರೆ ಈ ಸೀನಿಯಾರಿಟಿ ಇದೆಯಲ್ಲ, ಆ ಸೀನಿಯಾರಿಟಿನಲ್ಲಿ ಈ ವ್ಯಕ್ತಿಗಳಂತೂ ಹತ್ತಿರದಿಂದ ನೋಡಿದ್ದೇವೆ, ಕೆಲಸ ಮಾಡಿದ್ದೇವೆ, ಅವ್ರ ಜೊತೆ ಕೆಲಸ ಮಾಡಿದ್ದೇವೆ ಅನ್ನೋದೇ ನನಗೊಂದು ದೊಡ್ಡ ಖುಷಿ. ಕೃಷ್ಣಜಿ, ಹೌದು, ಇಂಟೆಲೆಕ್ಟ್, ಗ್ರೇಟ್ ಪರ್ಸನಾಲಿಟಿ. ನಾನು ನಿಜವಾಗಿ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿ ತುಂಬ ಖುಷಿ ಇದೆ ಅಮ್ಮ. ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕ ಇಲ್ಲಿದೆ ಮುದ್ದು ಪುಟ್ಟಕ್ಕ. ಪುಟ್ಟಕ್ಕ ಎಷ್ಟು ಒಳ್ಳೆಯವಳಲ್ವ ಅವಳು, ಪ್ರೀತಿ ಹಂಚೋಳವಳು ಅಲ್ವಾ, ಏನು ಗ್ರೇಟ್ ಆಗಿದ್ದಾಳೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಕೋಪ ಬರುತ್ತವಳು. ಯಾಕೆ? ಏನು ಬಂದಿದ್ದೆಲ್ಲ ಒಪ್ಕೋತಾಳೆ, ಎಲ್ಲಾರನ್ನೂ ಕರ್ಕೋತಾಳೆ, ಎಲ್ಲರಿಗೂ ಕನ್ನ ಹಾಕ್ತಾಳೆ, ಎಲ್ಲರಿಗೂ ಒಳಗೆ ಇಟ್ಕೋತಾಳೆ. ಕೋಪ ಬರುತ್ತೆ ನನಗೆ. ಅವಳಿಗೆ ಎಷ್ಟು ಅನ್ಯಾಯ ಮಾಡ್ತಾಯಿದ್ರು ಸುಮ್ಮನೆ ಇರ್ತಾಳೆ. ನಾನೇ ಅನ್ಕೋಬೋದು. ಸೋ ಸ್ವೀಟ್ ಆಫ್ ಯು ಅಮ್ಮ, ಸೋ ಸ್ವೀಟ್ ಆಫ್ ಯು.